ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಮಧುಕರ್ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ವಿನುತಾ ಪರಮೇಶ್. ಅರೆ ಎಂತ ಮಧುಕರ್, ಹಬ್ಬದ ದಿನಾನು ಅದೇ ನ್ಯೂಸ್ ಫಾರ್ಮೆಟ್. ಹಬ್ಬ ಅಂದ್ಮೇಲೆ ನಾವು ಒಂಚೂರು ಸ್ಪೆಷಲ್ ಆಗಿ ತಗೋಬೇಕಲ್ವಾ? ಎಲ್ಲೆಲ್ಲೆಲ್ಲೂ ಹಬ್ಬ ಬಂತು ಯುಗಾದಿ ಹಬ್ಬ. ಎಸ್, ಈ ಯುಗಾದಿ ಹಬ್ಬಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಬರ್ಚರಿ ಬ್ಯಾಚುಲರ್ಸ್ ಟೀಮ್. ಹಾಯ್ ಮೇಡಮ್. ಹಾಯ್, ಎಲ್ಲರಿಗೂ ವೆಲ್ಕಮ್. ಸರಿಗಮಪ ಟೀಮ್ ಕೂಡ ಬಂದಿದೆ ಇವತ್ತು. ವೆಲ್ಕಮ್. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಯುಗಾದಿ ಹಬ್ಬದ ಹಾಡಿಂದಾನೇ ಸ್ಟಾರ್ಟ್ ಮಾಡೋಣ. ಸೊ ಪ್ಲೀಸ್ ನೀವೆಲ್ಲರೂ ಹಬ್ಬದ ಹಾಡನ್ನ ಹಾಡಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಹೊಸತು ತರುತ್ತಿದೆ. ಎಲ್ಲೆಲ್ಲೆಲ್ಲೂ ಹಬ್ಬ ಬಂತು ಯುಗಾದಿ ಹಬ್ಬ. ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಬಂತು ಯುಗಾದಿ ಹಬ್ಬ. ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ವಾವ್, ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಹಾಡಿದ್ರಿ. ಓಕೆ, ನಾನು ಸುನೀಲ್ ಅವರೇ, ನೀವು ಇವತ್ತು ಬರ್ತಿರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಯಾಕೆ ನೀವು 3 ದಿನ ಬರಲ್ಲ ಅಂತ ಹೇಳಿ ಅವರನ್ನೆಲ್ಲ ತುಂಬ ಅಳಿಸ್ಬಿಟ್ಟಿದ್ರಂತೆ, ಯಾಕೆ ಹಂಗೆ ಮಾಡಿದ್ರಿ ನೀವು? ಇಲ್ಲ, ಅದು ಸುಮ್ಮನೆ ಅವರಿಗೆ ಒಂದು ಸರ್ಪ್ರೈಸ್ ಆಗಿರಲಿ ಅಂತ. ಅವತ್ತಾಗಿರೋದು ಇವತ್ತು ಹೇಳಿದ್ರೆ ನೆನ್ನೆ ಕಾನ್ಸರ್ಟ್ ಆಗಿದೆ. ನಾನು ಮೋಸ್ಟ್ಲಿ ಇವತ್ತು ಬರೋ ಡೌಟು ಅಂತ. ಹೌದು, ಆ್ಯಕ್ಚುಲಿ ಈಗಲೂ ಒಂದು ಸ್ವಲ್ಪ ಲೇಟಾಗಿ ಬಂದರು, ಬರ್ತಾರೋ ಇಲ್ವೋ ಅಂದ್ಕೊಂಡಿದ್ದೆ ನಾನು. ಯಾಕೆ ಹಂಗೆ ಕಾಡ್ಸೋದು ಪಾಪ ಅವರನ್ನ? ಸ್ಟೇಜಲ್ಲೆಲ್ಲ ಅಳಿಸ್ಬಿಟ್ಟಿದ್ರಲ್ಲ. ಅಲ್ಲ, ಅಳ್ತಾರಂತ ಅನ್ಕೊಂಡಿರಲಿಲ್ಲ. ಮೇ ಬಿ ಪಾಪ ಹತ್ಬಿಟ್ರು. ಬಟ್ ಅದು ಸುಮ್ಮನೆ ನಾವು ಏನೋ ಅದೇ ಆ್ಯಕ್ಚುಲಿ ನನಗೆ ಮೇ ಬಿ ನಾನು ಈ ಶೋಗೆ ಏನಂದರೆ ಹಾಡ್ಕೊಂಡು ಮಾಡ್ಕೊಂಡಿರೋರು ನಾವು. ಅಲ್ಲಿ ಹೋಗ್ಬಿಟ್ಟು ಇಲ್ಲ ಆ್ಯಕ್ಟು ಮತ್ತು ಮಾತಾಡೋದೆಲ್ಲ ಜಾಸ್ತಿ ನನಗೆ ಅಷ್ಟು ಗೊತ್ತಾಗಲ್ಲ. ಅಲ್ಲಿ ಹೋಗಿ ಏನು ಮಾಡೋದಂತ ಆ್ಯಕ್ಚುಲಿ ನಾನು ಬಿಡ್ಬೇಕಂತ ಅನ್ಕೊಂಡಿದ್ದೆ. ಮತ್ತು ಆಮೇಲೆ ಅದನ್ನೇ ಹೋಗಿ ಅದನ್ನೇ ಇವ್ರಿಗೊಂಥರ ಸರ್ಪ್ರೈಸ್ ಆಗಿ ಮಾಡಿ. ಹೋ, ಬೆಳಕದ ಫುಲ್ ಗಾಬರಿ ಕೂತಿದೆ. ಟೆನ್ಷನ್, ಆಂಗ್ಸೈಟಿ ಎಲ್ಲ ಬಂದ್ಬಿಟ್ಟಿತ್ತು. ಇವ್ರು ಯಾರಪ್ಪ ಫಸ್ಟ್ ಪೇರ್ ಆಗಿದ ತಕ್ಷಣ ಕ್ಲಾತ್ ಹಾಕಿ ಪ್ರಾಪರ್ಟಿ ಕೊಟ್ಟಿರ್ತಾರೆ ಯಾರಂತ ಗೆಸ್ ಮಾಡೋಕ್ಕೆ. ಸೊ ಆಗ ಪ್ರೆಸ್ ಮಾಡಿ ಅದು ಬಟ್ ಕ್ಲಾತ್ ತೆಗಿಯೋಕ್ಕಿಂತ ಮುಂಚೆನೇ ಗೊತ್ತಾಗೋಯ್ತು ಕ್ಯಾಸೆಟ್ ಇದೆ ಅಂತ. ಆವಾಗಲೇ ಗೊತ್ತಾಗೋಯ್ತು ಇವರೇ ಬರ್ತಾರೆ ಅಂತ. ಸೊ ಅಲ್ಲಿ ಇನ್ನೊಂದು ಕನ್ಫ್ಯೂಷನ್ ಏನು ಅಂದರೆ, ಇಬ್ಬರು ಸಿಂಗರ್ಸ್ ಇದ್ದಾರಲ್ಲ ಶೋಲಿ, ಒಬ್ಬರು ದರ್ಶನ್ ಮತ್ತು ಇವರು. ಸೊ ಅದೇ ನನ್ನ ಮನ್ಸು ಕರೆಕ್ಟಾಗಿ ಹೇಳ್ತು ಇವರೇ ಬರ್ತಾರೆ ಅಂತ. ಈಗ ನಂಗೊಂದು ಕ್ಲಾರಿಟಿ ಕೊಡಿ, ನಿಮ್ಮ ಹೆಸರು ಅಮೃತಾನ ಅಮೃತ? ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.